ವಯನಾಡಿನಲ್ಲಿ ಅವೈಜ್ಞಾನಿಕ ಸುರಂಗ ಮಾರ್ಗ ನಿರ್ಮಾಣದ ಸಂದರ್ಭದಲ್ಲಿ ನಡೆದಂತಹ ಆ ದುರಂತ ಏನಿದೆ, ದುರಂತದಲ್ಲಿ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಬಹಳ ಬೇಸರದ ಸಂಗತಿ. ವಯನಾಡು ದುರಂತದಲ್ಲಿ ಮೃತರ ಸಂಖ್ಯೆ 7ಕ್ಕೆ ಏರಿಕೆ. ಸುರಂಗ ಮಾರ್ಗ ಕಾಮಗಾರಿ ವೇಳೆ ಭೂಕುಸಿತ ಅವಘಡ ಸಂಭವಿಸಿತ್ತು. ಇಡೀ ದೇಶವೇ ಪರಿತಪಿಸಿತು ಆ ಘಟನೆಯನ್ನು ನೋಡಿ. ನಾಪತ್ತೆಯಾಗಿದ್ದಂಥ 5 ಪೈಕಿ 4 ಮೃತದೇಹ ಇದೀಗ ಪತ್ತೆಯಾಗಿದೆ. ಇಂದು ಓರ್ವರ ಮೃತದೇಹ ತೆಗೆಯಲಾಗಿದೆ ಎನ್ಡಿಆರ್ಎಫ್ ಸಿಬ್ಬಂದಿಗಳಿಂದ. ಇನ್ನು ಮತ್ತೊಬ್ಬರಿಗಾಗಿ ಶೋಧ ಮುಂದುವರಿಸಿದೆ ಎನ್ಡಿಆರ್ಎಫ್ ಸಿಬ್ಬಂದಿ. ಕೆಸರು ಮಣ್ಣಿನಲ್ಲೇ 2 ದಿನಗಳಿಂದ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಮಳೆ ನಡುವೆ ನಿರಂತರ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಕೇರಳ ಅಂತಾದ ಮೇಲೆ ವಿಪರೀತವಾಗಿ ಮಳೆ ಬರುವಂತಹ ಪ್ರದೇಶ. ಆ ಬೆಟ್ಟದ ನಡುವಿನಲ್ಲಿ ಕೂಡ ಅವರು ಸುರಂಗ ಮಾರ್ಗವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಆ ಸುರಂಗ ಮಾರ್ಗ ಅವೈಜ್ಞಾನಿಕವಾಗಿದ್ದ ಕಾರಣಕ್ಕೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕಾರಣದಿಂದಾಗಿ ಗುಡ್ಡ ಕುಸಿದಿದೆ. ಮಣ್ಣೆಲ್ಲ ತೇವವಾಗಿತ್ತು. ಆ ಮಣ್ಣಿಂದ ಈಗ ಒಬ್ಬೊಬ್ಬರನ್ನ ಹೊರತೆಗಿಬೇಕಲ್ಲ, ಅದು ಬಹಳ ಸಾಹಸದ ಕೆಲಸ. ಆ ಜಿಟಿ ಮಳೆಯ ನಡುವಿನಲ್ಲೇ ಕಾರ್ಯಾಚರಣೆ ಸಾಗ್ತಾ ಇದೆ. ಬಹಳ ಬೇಸರದ ಸಂಗತಿ ಏನಂತ ಹೇಳಿದ್ರೆ, ಸಾವಿನ ಸಂಖ್ಯೆ, ಮೃತರ ಸಂಖ್ಯೆ 7ಕ್ಕೆ ಏರಿಕೆ ಆಗಿದೆ ಅಂತೆ. ಎನ್ಡಿಆರ್ಎಫ್ ಸಿಬ್ಬಂದಿಗಳು ಶ್ರಮ ಪಡ್ತಾ ಇರೋದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ವಿಷಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಮೊನ್ನೆಯ ದಿನ ಇನ್ನೂ ಎಷ್ಟು ಜನ ಅಲ್ಲಿ ಸಿಲುಕಿದ್ದಾರೆ, ಏನೇನಾಗಿದೆ ಅದೆಲ್ಲದನ್ನು ಸಂಪೂರ್ಣವಾಗಿ ಅದನ್ನು ತೆರವುಗೊಳಿಸಿದ ನಂತರ ಅಷ್ಟೇ ಗೊತ್ತಾಗಬೇಕು. ನಾವು ನಿಮಗೆ ವಿಷಯಗಳು ತೋರಿಸ್ತಾ ಇದ್ದೀವಿ ನೋಡಿ. ಆ ಹೆವಿ ಟ್ಯಾಂಕರನ್ನು ಯಾವುದೋ ಒಂದು ಆಟಿಕೆಯ ರೀತಿಯಲ್ಲಿ ಅದು ಕೊಚ್ಕೊಂಡು ಬಂದುಬಿಟ್ಟು, ಸೊ ನೀರಿನೆದುರಿಗೆ ಆ ಟ್ಯಾಂಕರ್ಗಳು ಕಷ್ಟ. ಅಂಥದ್ರಲ್ಲಿ ಮಣ್ಣು ಸಮೇತ, ಕೆಸರಿನ ಸಮೇತ ಈ ರೀತಿಯಲ್ಲಿ ಬರುವಾಗ ಅದು ಯಾವ ರೀತಿ ಅದರ ಫೋರ್ಸ್ ಇರುತ್ತೆ ಅದನ್ನು ಊಹಿಸೋಕ್ಕೂ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಟ್ಯಾಂಕರೇ ಆಟಿಕೆ ಥರ ತೇಲ್ಕೊಂಡು ಬಂತು ಅಂತಾದರೆ ಇನ್ನು ಮನುಷ್ಯರು, ಮನೆಗಳ ಕಥೆ ಎಲ್ಲ ಏನು ಅಂತ. ಅದರ ಅಡಿ ಇನ್ನೂ ಕೆಲವರು ಸಿಲುಕಿದ್ದಾರೆ. ಒಬ್ಬೊಬ್ಬರನ್ನೇ ತೆಗೆಯಲಾಗ್ತಾ ಇದೆ, ಆಚೆ ತೆಗೆಯಲಾಗ್ತಾ ಇದೆ. ಸಾವಿನ ಸಂಖ್ಯೆ 7ಕ್ಕೆ ಏರಿಕೆ ಆಗಿದೆ. ಅವರ ಮನೆಯವರ ಸಂಕಷ್ಟ ಹೇಗಿರ್ಬೋದು ಅದನ್ನು ಯೋಚನೆ ಮಾಡಿ. ಮನೆಯವರ ನೋವು ಯಾವ ರೀತಿ ಇರ್ಬೋದು ಅಂತ ಹೇಳಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.